ಇದನ್ನ ಬಿಚ್ಬಿಟ್ಟು ಭಾಗ್ಯನ್ಗೆ ಹಿಂಗೆ ತಗೊಂಡು ನೋಡ್ಬಿಡೋದು. ನಂಗೆ ಭಾಗ್ಯನ್ಗೆ ಇಲ್ಲಿ ಬಾಯಿಗೆ ಹಾಕ್ಬಿಡೋದು. ನಾನೇನು ಬಾರಿ ಕಾಣಿಸ್ತೀನ ನೋಡಿ ಹೋಗ್ತಾ ಇದೀವಿ ಮನೆಗೆ. ಪೂಜೆ ಆಯ್ತು ಅರ್ಧ. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ತುಳಜಾ ಬ್ಲಾಗ್ ಚಾನಲ್. ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂತ ನಾನು ಹೇಳ್ತೀನಿ. ಸಾಯಂಕಾಲ 7 ಗಂಟೆ ಆಗಿದೆ. 7 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ರೆಡಿ ಆಗಿದ್ದೀನಿ, ನಿಮ್ಗೆ ಗೊತ್ತಿರಬೇಕು. ಆಚೆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಆಮೇಲೆ ಅಲ್ಲಿ ಏನು ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ ಅಲ್ಲಿ ಹೋದ್ಮೇಲೆ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಭಾಗ್ಯ ರೆಡಿಯಾಗಿದ್ದಾಳೆ, ನಾನು ಕೂಡ ರೆಡಿಯಾಗಿದ್ದೀನಿ. ಇವಾಗ ಭಾಗ್ಯ ನಾನು ಇಬ್ಬರೇ ಹೋಗ್ತಾ ಇದ್ದೀವಿ. ಸ್ಟಿಕ್ಕರ್ ಇಟ್ಕೊಂಡಿಲ್ಲ, ಕುಂಕುಮ ಇಟ್ಕೊ, ಸ್ಟಿಕ್ಕರ್ ಇಟ್ಕೊ. ಇವಾಗ ಹೋಗೋಣ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕೂಡ ತೋರಿಸ್ತೀನಿ. ಹಾಗೆ ಒಂದು ಪಾರ್ಸಲ್ ಬಂದಿದೆ, ಓಕೆನಾ? ಇದನ್ನೇನಂತ ಬಂದಮೇಲೆ ನೋಡೋಣ. ನಾನು ಓಪನ್ ಮಾಡಿದ್ದೀನಿ. ಯಾಕೆ ಓಪನ್ ಮಾಡಿದ್ದೀನಿ ಅಂದರೆ ನಿಮಗೆ ಗೊತ್ತಿದೆ ಅಂತ ಅನ್ಕೊತೀನಿ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ನಾನು ಒಂದು ಸನ್ಸ್ಕ್ರೀನ್ನ ನಾನು ಆರ್ಡರ್ ಮಾಡಿದ್ದೆ. ಅದ್ರ ಬದಲಾಗಿ ಒಂದು ಜೆಲ್ಲಿ ಥರ ಸೋಪ್ ಕೊಟ್ಟಿದ್ರು. ಒಂದು ಇಷ್ಟಿತ್ತು, ಅದು ಇಷ್ಟಿತ್ತು. ಆ ಜೆಲ್ಲಿ ಥರ ಒಂದು ಸೋಪ್ ಕೊಟ್ಟಿದ್ರು. ಅದಕ್ಕೆ 600 ರೂಪಾಯಿ. ಹಾಗಾಗ್ಬಿಟ್ಟು ಈ ಸತಿ ಏನು ಮಾಡಿದೆ, ಓಪನ್ ಮಾಡಿ ಚೆಕ್ ಮಾಡಿ ನೋಡಿ ತೊಗೊಂಡಿದ್ದು. ಇವಾಗ ಏನಪ್ಪ ಅಂದರೆ ಇದು ಬಂದಮೇಲೆ ನಾನು ತೋರಿಸ್ತೀನಿ ಏನು ಅಂತ. ತುಂಬ ಮುಖ್ಯವಾಗಿದ್ದು, ನನಗೆ ತುಂಬ ಬೇಕಾಗಿರೋದು. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಭಾಗ್ಯ ರೆಡಿ ಆಗ್ತಾ ಇದ್ದಾಳೆ. ನಾನು ಹೇಳ್ಬಿಟ್ನಾ, ಗುಟ್ಟು ರಟ್ಟು ನನ್ನ ಬಾಯಲ್ಲಿ ನಿಲ್ಲದೇ ಇಲ್ಲ. ನಾನು ಹೇಳಿದೆ ಅವ್ರಿಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಂತ. ಅದು ಕಟ್ ಮಾಡ್ತೀವಿ. ಸತ್ಯ ಯಾವತ್ತೂ ನನ್ನ ಒಳಗಡೆ ನಿಂತ್ಕೊಳ್ಳೋದಿಲ್ಲ, ಆಚೆ ಬಂದ್ಬಿಡುತ್ತೆ. ಮಾತಾಡ್ಬಿಟ್ಟೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಬನ್ನಿ 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 ಹೋಗೋಣ, ಬನ್ನಿ ಬನ್ನಿ. ನಾನು ಭಾಗ್ಯ ಇಬ್ಬರು ಹೋಗ್ತಾ ಇದ್ದೀವಿ. ಚಳಿ ತುಂಬ ಚೆನ್ನಾಗಿದೆ, ಗಾಳಿ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆಂದ ಇದೆ ಗೊತ್ತಾ ಗಾಳಿ, ತಣ್ಣ ಗಾಳಿ ಸೂಪರಾಗಿ ಬರ್ತಾಯಿದೆ. ಸಾಯಂಕಾಲ ಟೈಮ್ ಈ ಥರ ವಾಕಿಂಗ್ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಆದರೆ ಬೆಂಗಳೂರಲ್ಲಿ ಓಡಾಡೋಕ್ಕೆ ನನಗೆ ತುಂಬ ಭಯ. ಆದರೆ ಇವಾಗ ಹೋಗ್ತಾ ಇದ್ದೀವಲ್ಲ, ಭಾಗ್ಯ ಇದ್ದಾಳೆ. ವಾಪಸ್ ಬರಬೇಕಾದ್ರೆ ಫೋನ್ ಮಾಡಿ ಮತ್ತೆ ನಮ್ಮ ಮನೆಯವ್ರಿಗೆ ಕರೆದು, ಬೇಡ ತಿನ್ನಮ್ಮ, ಬನ್ನಿ ಬನ್ನಿ ಬೇಗ ಬೇಗ ಹೋಗೋಣ. ನಾವು ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀವಿ. ನೋಡಿ ಇಲ್ಲಿ ಬಂದಿದೆ ದೇವಸ್ಥಾನಕ್ಕೆ. ನಾನು ಭಾಗ್ಯ ಇಬ್ಬರು ಬಂದ್ವಿ. ಬರೋಷ್ಟರಲ್ಲಿ ಇಲ್ಲಿ ಡ್ಯಾನ್ಸನ್ನು ಎಲ್ಲ ಮುಗಿದೋಗಿತ್ತು. ಭರತನಾಟ್ಯ ಇತ್ತು, ಸಂಗೀತ ಇತ್ತು, ಎಲ್ಲನೂ ಮುಗಿದ್ಬಿಟ್ಟಿತ್ತು. ತುಂಬ ಲೇಟಾಗಿ ಹೋದ್ವಿ ಅನಿಸುತ್ತೆ. ನಾವು ಅಂದ್ಕೊಂಡ್ವಿ 5-6 ಗಂಟೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ. ನಾವು ಹೋಗೋವರೆಗೂ ಇನ್ನೂ ಇರುತ್ತೆ ಅಂತ ಹೋದ್ವಿ. ಆದರೆ ಹೋಗೋಷ್ಟರಲ್ಲಿ ಎಲ್ಲ ಮುಗಿದೋಗಿತ್ತು. ವಿಡಿಯೋನ ತುಂಬ ಕದ್ದು ಮಾಡಿದೆ ನಾನು. ಈ ವಿಡಿಯೋನ ಗೊತ್ತಿಲ್ಲ ನನಗೆ ದೇವಸ್ಥಾನದಲ್ಲಿ ಬೈತಾರೆ ಅಂತ ಸುಮ್ಮನೆ ಕೈಯಲ್ಲಿ ಹಿಂಗೆ ಆಟ ಹಿಡ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿದೆ. ಆಮೇಲೆ ಎಲ್ಲರೂ ಮಾಡೋದು ನೋಡಿಬಿಟ್ಟು ಆಮೇಲೆ ನೀಟಾಗಿ ಎಲ್ಲ ವಿಡಿಯೋ ಮಾಡಿಕೊಂಡೆ. ಭಯ ಆಗ್ತಾಯಿತ್ತು. ಎಲ್ಲ ದೇವಸ್ಥಾನದಲ್ಲಿ ಎಲ್ಲಾದ್ರೂ ವಿಡಿಯೋ ಮಾಡೋಕ್ಕೆ ಬಿಡಲ್ವಲ್ಲ, ಹಾಗಾಗಿ ನನ್ನ ಬೈಕ್ಗೆ ನಾನು ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಎಲ್ಲರೂ ಮಾಡೋದು ನೋಡಿ ನಾನು ಕೂಡ ವಿಡಿಯೋನ ಮಾಡಿದೆ. ಇದು ಮಾಡಿರೋ ವಿಡಿಯೋ ಫಸ್ಟ್, ಅದೇ ಕದ್ದು ಮಾಡ್ಕೊಂಡಿರೋ ವಿಡಿಯೋ ನೋಡಿ. ಇದು ತುಂಬ ಭಯ ಆಗುತ್ತೆ. ಯಾರಾದರೂ ಸಡನ್ನಾಗಿ ಏನಾದರೂ ಅಂದ್ಬಿಟ್ರೆ ಒಂಥರ ಅನ್ನಿಸ್ಬಿಡುತ್ತಲ್ಲ ಜನಗಳ ಮಧ್ಯೆ. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ತುಂಬ ಫಸ್ಟು ನೋಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋನ ಮಾಡ್ತೀನಿ. ಈ ರೀತಿ ಇದೆ ದೇವಸ್ಥಾನ. ಇದು ಸುತ್ತ ಹಾಕ್ಕೊಂಡು ಬಂದೆ ನಾನು. ಒಳಗಡೆ ದೇವಸ್ಥಾನ ಇದು. ಕತ್ಲಾಗಿತ್ತಲ್ಲ ಆಚೆ ಕಡೆನ, ಅದೇ ನಾವು ಬೈತಾರಂತಾನೆ ಆಚೆ ಕಡೆನೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಹೋಗೇ ಇಲ್ಲ ನಾನು. ಡೈರೆಕ್ಟಾಗಿ ಹಾಗೆ ದೇವಸ್ಥಾನ ಒಳಗಡೆ ಬಂದೆ. ಆಮೇಲೆ ಲಾಸ್ಟಲ್ಲಿ ಆ ದೇವಸ್ಥಾನದ ಪೂರ್ತಿ ವಿಡಿಯೋ ಮಾಡಿದ್ದೀನಿ. ಪೂರ್ತಿ ಅಂದರೆ ಫ್ರಂಟ್ ಮಾತ್ರ ಅದು ವಿಡಿಯೋನ ತೊಗೊಂಡಿದ್ದೀನಿ. ಕತ್ಲಲ್ಲಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಲೈಟಿಂಗ್ಸ್ ಮಾತ್ರ ಬಂದಿದೆ. ತುಂಬ ಜನಗಳು ಒಬ್ಬರು ಅಡ್ಡ ಬಂದಿದ್ದಾರೆ ಅಂತ ಫೋನ್ ಈ ಕಡೆ ತೊಗೊಳೋದ್ರಲ್ಲಿ ಇನ್ನೊಬ್ರು ಅಡ್ಡ ಬರೋರು, ಮತ್ತು ಈ ಕಡೆ ತೊಗೋಬೇಕಂದ್ರೆ ಮತ್ತೆ ಇನ್ನೊಬ್ರು ಅಡ್ಡ ಬರೋರು. ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆದರೂ ಒದ್ದಾಡ್ಕೊಂಡು ಹೆಂಗೋ ಮಾಡಿ ವಿಡಿಯೋ ಮಾಡಿದೆ.
ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಎಲ್ಲ ಕಾರ್ಯಕ್ರಮಗಳಿದ್ದು ಅಂತ ಹೇಳಿದ್ರು. ಮುಂಚೆನೇ ಗೊತ್ತಿಲ್ಲ ನಮ್ಗೆ, ಇವಾಗ 3 ದಿವಸದಿಂದ ನಡೀತಾ ಇದೆ ಅಂತ ಹೇಳಿದ್ರು. ದೇವಸ್ಥಾನ ಹತ್ರ ನಾವು ಬಂದಾಗ ಹೇಳಿದ್ದು ಗೊತ್ತಾಯಿತು. ಅದು ಪರವಾಗಿಲ್ಲ, ಇವತ್ತಾದರೂ ಬಂದ್ವಲ್ಲ ದೇವಸ್ಥಾನಕ್ಕೆ. ಹತ್ರನೇ ಇದೆ ದೇವಸ್ಥಾನ, ಆದರೆ ನಮಗೆ ಗೊತ್ತಾಗಿಲ್ಲ. ಇಲ್ಲಿ ನೋಡ್ತಾ ಇರಬೇಕೆಲ್ಲ ಪೂಜೆ ಎಲ್ಲ ನಡೀತಾ ಇದೆ. ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತು ತೊಟ್ಲು ಕಾರ್ಯಕ್ರಮವೂ ಇತ್ತು, ದೇವರಿಗೆ ತೊಟ್ಲಿಗೆ ಹಾಕೋದು, ಅದು ಕೂಡ ಇದೆ ಅದರಲ್ಲಿ. ಎಲ್ಲನೂ ಕ್ಲಿಯರಾಗಿ ಮುಂದಕ್ಕೆ ವಿಡಿಯೋ ಮಾಡಿದ್ದೀನಿ ನೋಡಿ. ಹಾಗೆ ಈ ದೇವಸ್ಥಾನ ಬಂದುಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೆ ಒಬ್ಬರೇ ದೇವರು, ಒಂದೇ ದೇವರಿಲ್ಲ ಆ ದೇವಸ್ಥಾನದಲ್ಲಿ, ನರಸಿಂಹ ಸ್ವಾಮಿ ದೇವರಿದೆ. ಹಾಗೆ ಅಲ್ಲಿ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ದೇವರಿದೆ, ಹಾಗೆ ರಾಘವೇಂದ್ರ ದೇವರಿದೆ. 3 ದೇವರಿದ್ದಾವೆ ಇದೇ ಒಂದೇ ದೇವಸ್ಥಾನದಲ್ಲಿ. ಇಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ, ಮುಂದಕ್ಕೆ ನಿಮಗೆ ಇಲ್ಲಿ ಕಾಣಿಸುತ್ತೆ. ಮುಂದೆ ನಾನು ತೊಗೊಂಡಿದ್ದೀನಿ ಕ್ಲಿಯರಾಗಿ, ಫೋಟೋ ಕೂಡ ನಾನು ಹಾಕಿರ್ತೀನಿ. ತುಂಬ ಜನ ಬಂದುಬಿಟ್ಟಿದ್ರು, ಇನ್ನೂ ಜನ ಕಮ್ಮಿ, ಡ್ಯಾನ್ಸ್ ಎಲ್ಲ ಮಾಡಿ ಹೋಗ್ಬಿಟ್ರು. ತುಂಬ ಅಂದರೆ ತುಂಬ ಜನ ಇತ್ತು ಇದು ದೇವಸ್ಥಾನದಲ್ಲಿ. ನನಗೂ ಕೂಡ ಒಂಥರ ಮೈಂಡ್ ತುಂಬ ಫ್ರೀ ಆಯಿತು, ನನಗೆ ಒಂಥರ ಖುಷಿ ಆಯಿತು. ಏನು ಗೊತ್ತಿಲ್ಲ, ತುಂಬ ಬೇಜಾರಲ್ಲಿ ಮನಸ್ಸು ಒಂಥರ ಭಾರ ಅನ್ನೋ ಥರ ಇತ್ತು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಅಲ್ವಾ. ಅದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೂ ಕೂಡ. ಇವಾಗ ಪೂಜೆ ಎಲ್ಲ ನಡೀತಾ ಇದೆ. ಓಕೆ, ಎಲ್ಲರೂ ದೇವಸ್ಥಾನನ ನೋಡಿ. ಹಾಗೆ ಮತ್ತು ದೇವ್ರದ್ದು ಪಲ್ಲಕ್ಕಿ ಮೆರವಣಿಗೆ ಆಗುತ್ತೆ, ಅದು ಕೂಡ ಎಲ್ಲನೂ ನೋಡ್ಕೊಂಬನ್ನಿ.
ಕಳೀತಿದೆಯಾ ಇದೇನು ಇಲ್ಲ ಅಲ್ಲಿ ಹತ್ರ ಕೊಡ ಹಂಗ लक्ष्मी नारदं मत्स्वामिनो
ॐ श्रीगुरुभ्यो नमः हरिः ॐ आत्रेऽप्यक्षराजते पुरुत्रादेव्य अक्षमीः विश्वादित्रियादिता पूर्वप्राणमद्याधिमतो येभ्यो गणपतिगं हवामहे हवामहे गणपतिगं हवामहे कविं कविगं हवामहे गणपतिगं हवामहे कविं कवीनामुपवस्त्रवस्तमं कवीनामुपवस्त्रवस्तमम् उपवस्त्रवस्तममित्युपवस्त्रवः समम् ज्येष्ठराजं ब्रह्मणां ज्येष्ठराजं ब्रह्मणः ज्येष्ठराजमिति ज्येष्ठराजं ब्रह्मणो ನಾನೇನು ಬಾರಿ ಕಾಣಿಸ್ತೀನ? ನೋಡಿ ಹೋಗ್ತಾ ಇದ್ದೀವಿ ಮನೆಗೆ. ಪೂಜೆ ಆಯಿತು, ಅರ್ಧಂಬರ್ಧ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಅದು ಇನ್ನೂ ತುಂಬ ಹೊತ್ತಾಗುತ್ತೆ, 9 ಗಂಟೆ 10 ಗಂಟೆವರೆಗೂ ಆಗುತ್ತೇನೋ. ಆದರೆ ಇಲ್ಲಿ ಕೆಮ್ಮು ಜಾಸ್ತಿ. ರೋಡಲ್ಲಿ ನಾವಿಬ್ಬರೇ ಹೋಗಬೇಕಲ್ವಾ, ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬಿಡೋಣ ಅಂತ. 8 ಗಂಟೆ ಆಯಿತಾ? 8:15. 8 ಗಂಟೆ ಆಯಿತು. ಹೋಗ್ತಾ ಇದ್ದೀವಿ. ಏನು ಮಾಡೋದು, ಕತ್ಲಲ್ಲಿ ಕಾಣ್ತಾ ಇದ್ದೀವಾ? ನೋಡಿ, ಭಾಗ್ಯನ ನಾವಿಬ್ಬರೇ ಹೋಗ್ತಾ ಇರೋದು ರೋಡಲ್ಲಿ. ಭಯ ಆಗ್ತಾಯಿದೆ ನನಗೆ. ಆದಷ್ಟು ಬೇಗ ಮನೆಗೆ ಹೋಗ್ಬಿಡ್ಬೇಕು. ರೋಡಲ್ಲಿ ಭಯ ಆಗುತ್ತೆ, ಜನ ಓಡಾಡ್ತಾರೆ. ಯಾರಾದರೂ ಬಂದು ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಇಷ್ಟು ಗಾಡಿಗಳು ಅಲ್ವಾ ಫ್ರೆಂಡ್ಸ್? ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಗಾಡಿ ಓಡಾಡ್ಲಿಕ್ಕಲ್ಲ ಇಷ್ಟಲ್ಲ. ಫೋನ್ ಕಿತ್ಕೊಂಡು ಹೋಗೋರ್ಗು ಗಾಡಿ ಓಡಾಡೋದಕ್ಕೂ ಏನ್ರಿ ಸಂಬಂಧ ಅಲ್ವಾ? ನೋಡ್ರಿ, ಭಾಗ್ಯ ನನ್ನ ನೆಗಲ ಮೇಲೆ ಕೈ ಹಾಕಿ ಬರೋಷ್ಟು ದೊಡ್ಡವಳಾಗಿದ್ದಾಳೆ. ಲೆಕ್ಕ ಹಾಕ್ರಿ. ಭಾಗ್ಯ. ಓಕೆ, ನೋಡಿದ್ರಲ್ವಾ, ಪೂಜೆ ಪುನಸ್ಕಾರ ಎಲ್ಲ ಆಯಿತು. ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಸರ್ಪ್ರೈಸ್ ಇದೆ, ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಬೇಗ ಬೇಗ ಮನೆಗೆ ಹೋಗೋಣ. ನೋಡ್ರಿ, ಈಗ ಮನೆಗೆ ಬಂದೀವಿ. ಮನೆಗೆ ಜಸ್ಟ್ ಬಂದಿದ್ದಷ್ಟೇ. ಬಂದ ತಕ್ಷಣ ಇದು ಓಪನ್ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಓಪನ್ ಮಾಡು. ನೋಡ್ರಿ, ಇಲ್ಲಿ ಇದನ್ನ ತರಿಸಿದೀವಿ ನೋಡ್ರಿ. ಇವು ಚೆಂದಾಗಿಡಿ ಯವ್ವ. ಭಾಗ್ಯ ಕೈಗೆ ಕೊಡಲ್ಲ ನೋಡ್ರಲ್ಲಾಗ. ನಾನೇ ನೋಡ್ರಿ, ಇದು ಈ ಥರ ಕ್ಲಿಪ್ ಬರ್ತೈತಿ ನಿಮ್ಮ ಕೈಯಲ್ಲಿ ಆಗಲ್ಲ ನೋಡ್ರಿ. ನನಗೆ ಆಗಲ್ಲ ಅಂತಾಳೆ ಭಾಗ್ಯ. ನೋಡ್ರಿ, 2 ಕೈಯಲ್ಲಿ ಮಾಡಿದ್ರೆ ಬರೋವಲ್ದದು. ತುಂಬ ಗಟ್ಟಿ ಇರ್ತೈತೆ ಆ ಕ್ಲಿಪ್. ನಾವೆಲ್ಲಾದರೂ ಹಾಕೋಬೋದು. ನಾನು ತೋರಿಸ್ತೀನಿ ಈಗ. ಹಾಗೆ ಇದು ಮೊಬೈಲ್ ಇಡೋಕ್ಕೆ ತುಂಬ ಡೇಂಜರಸ್ ನೋಡಿ. ಮೊಬೈಲ್ ಇಡೋಕ್ಕೆ ಹೆಂಗೆ ಅಂದರೆ ಏಡಿ ಥರ ಬಾಯಿ ತೆಗಿತಾ ಇದೆ ಇದು. ಇದನ್ನು ನಾವು ಹೇಗೆ ಬೇಕಾದ್ರೂ ಇದನ್ನು ಮಾಡ್ಕೋಬೋದು. ನೋಡಿ, ಯಾವ ಕಡೆ ಬೇಕೋ ಆ ಕಡೆ ನಾವು ಮಣಸ್ಕೋಬೋದು, ತೊಗೋಬೋದು, ಹಾಕೋಬೋದು. ಅದು ಕೂಡ ಟರ್ನ್ ಆಗುತ್ತೆ. ಓಕೆ, ಆಮೇಲೆ ಇದು ಮೇಲೆ ಇದೆ ನೋಡಿ, ಮೇಲಿರೋದು ಕೂಡ ಅಷ್ಟೇ. ಇದು ನಾವು ಯಾವ ಕಡೆ ಬೇಕು ಆ ಕಡೆ ತಿರುಗಿಸ್ಕೋಬೋದು. ಆ ಥರ ಇದೆ ನೋಡಿ. ಮೇಲಕ್ಕೆ ಕೆಳಕ್ಕೆ ಈ ಥರ ಮೇಲೆ ಕೆಳಗೆಲ್ಲ ಮಾಡ್ಕೋಬೋದು ನೋಡಿ. ಚೆನ್ನಾಗಿದೆ. ಇದು ಸಪ್ರೇಟ್ ಆಗಿತ್ತು. 1 ನಿಮಿಷ ಬಿಡು ಭಾಗ್ಯ. ಇದು ಸಪ್ರೇಟ್ ಇದ್ದು, ಇದು ಕೂರಿಸಿದ್ದು ತುಂಬ ಈಸಿ. ಅದೇನು ಕಷ್ಟದಲ್ಲ. ನೋಡಿದ್ರೇ ನೀವು ಕೂಡ ಮಾಡಿಬಿಡ್ತೀರಾ ಅಷ್ಟೇ, ಏನೂ ಇಲ್ಲ. ಇದು ಇನ್ನೂ ಟೈಟಾಗಿ ಕೂರಿಸಿಲ್ಲ ನೋಡಿ. ಇಲ್ಲಿ ಭಾಗ್ಯ ಹಂಗೆ ಬಿಟ್ಟಿದ್ದಾರೆ. ಇದನ್ನು
ಹೆಂಗೆ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ತೀನಿ ಈಗ. ನನ್ನ ಕೈಲಾದಷ್ಟು ನಾನು ಇವಾಗ ಟೈಟ್ ಮಾಡಿದ್ದೀನಿ. ಇದನ್ನು ನೋಡಿ ಈ ರೀತಿ ನೋಡ್ರಿ, ಈ ಕ್ಲಿಪ್ಪಿಂಗ್ ತೆಗೆದ್ಬಿಟ್ಟು ನಮ್ಗೆ ಎಷ್ಟು ನೋಡಿ ಇದಕ್ಕೆ ಆರಾಮಾಗಿ ಕೂತ್ಕೊಳ್ಳುತ್ತೆ. ಇದಿಷ್ಟು ಕೂತ್ಕೊಳ್ಳುತ್ತೆ, ಏನು ಮಾಡಿದ್ರು ಇದು ಬಿದ್ದೋಗಲ್ಲ, ಟೈಟಾಗಿ ಕೂರುತ್ತೆ. ಹುಷಾರಾಗಿ ನೋಡ್ಕೋಬೇಕು, ಆದಷ್ಟು ನಾವು ಹುಷಾರಾಗೇ ಇರಬೇಕು. ನೋಡಿ ಇದನ್ನ ಇಲ್ಲೊಂದು ಕೈ ಹಿಡ್ಕೋಬೇಕು, ಇದನ್ನ ಯಾವ ಕಡೆ ಬೇಕೋ ಆ ಥರ ತಿರ್ಗಿಸ್ಕೋಬೋದು. ಆಮೇಲೆ ಇಲ್ಲಿ ಬಿಟ್ಬಿಟ್ಟು ಹಿಂಗೆ ಎತ್ಬಿಟ್ರೆ ಇದು ಹಿಂಗೆ ಬಂದ್ಬಿಡುತ್ತೆ ನೋಡಿ, ಯಾಕಂದರೆ ಇದು ಟೈಲ್ಸ್ ಅಲ್ವಾ, ಜರ್ಕೊಂಬಂದ್ಬಿಡುತ್ತೆ. ನಮ್ಮ ಹುಷಾರಲ್ಲಿ ನಾವು ಇರಬೇಕು, ಹೆಲ್ಪ್ ಆಗುತ್ತೆ ಅಂತ. ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಅದು ಪೇಂಟ್ ಹೊಡಿತಾರಲ್ಲ, ಟೇಬಲ್ ತೊಗೊಂಡು ಓಡಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಬೈಯೋರು ನನಗೆ, ನೀನೇನು ಪೇಂಟ್ ಹೊಡೆಯೋಳಾಗ್ಬಿಟ್ಟಿದ್ಯಾ, ಪೇಂಟ್ ಟೇಬಲ್ ಇಟ್ಕೊಂಡು ಓಡಾಡ್ತೀಯ, ಏನು ಕರ್ಮ ನಿಂದು, ಯಾವ ಗಿಡ ಮಾಡ್ತೀಯ, ಫಸ್ಟ್ ಎತ್ತಿ ಬಿಸಾಕ್ಬಿಡು ಅನ್ನೋರು. ಹಾಗೆ ನೀವೇನಾದರೂ ಅಂಗಳ ಕಸ ಎಲ್ಲ ಗುಡಿಸೋ ಟೈಮಲ್ಲಿ ನೋಡಿ ಈ ಥರ ಇಲ್ಲಿ ಹಾಕ್ಬಿಟ್ಟು ಇದನ್ನು ಈ ಥರ ಮಾಡ್ಕೊಂಬಿಡಿ. ನೋಡಿ ಈ ಥರ ಹೊರಗಡೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಒಳಗಡೆ ಅದನ್ನೇ ಇಲ್ಲೇ ಇರಲಿ, ಅದು ನೋಡಿ ಈ ಥರ ತಿರುಗಿಸ್ಕೊಂಡಿರೋದು ಅಷ್ಟೇ. ಈ ಥರ ಬೇಕಂದ್ರೆ ಈ ಥರ ತುಂಬ ಚೆನ್ನಾಗಿದೆ, ಇದು ತುಂಬ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಕೂಡ. ಆದರೆ ಇದು ಹಿಡ್ಕೊಂಡಿದೆ ಅಂತ ಹೆಂಗಂದ್ರೆ ಹಂಗೆ ಎರ್ರಾಗಿರಿ ಅಂತೂ ಆಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದರೆ ಫೋನ್ಗಳು ಒಬ್ಬೊಬ್ರದ್ದು 20,000 ಇರುತ್ತೆ, 30,000 ಇರುತ್ತೆ, 25,000 ಇರುತ್ತೆ. ಹಾಗಾಗಿ ಇದನ್ನು ಇಲ್ಲಿ ಒಂದು ಕೈ ಇಟ್ಕೊಂಡ್ಬಿಟ್ಟು ಇದನ್ನ ಮಾತ್ರ ತಿರುಗಿಸ್ಕೊಳ್ಳಿ. ಇಲ್ಲ ಇದು ಗಟ್ಟಿಯಾಗಿ ಹಿಡ್ಕೊಂಡಿದೆ ಅಂತ ಹಿಂಗೆ ಮಾಡಿಬಿಟ್ರೆ, ಇಲ್ಲ ಪಟ್ ಅಂತ ಬಂದುಬಿಟ್ರೆ ನಮಗೆ ಕಷ್ಟ. ಇದು ಏಟ್ ಆಗುತ್ತೆ ಖಂಡಿತ. ಇದು ಬಂದುಬಿಟ್ರೆ ಯಾಕಿರುತ್ತೆ ಮನುಷ್ಯ, ಏಟ್ ಆಗದೆ ಇರೋದು ಆಗುತ್ತೆ. ಇದನ್ನು ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನೋಡ್ಕೊಳ್ಳಿ. ಫೋನು ಅಷ್ಟೇ, ಇದ್ರ ಬಗ್ಗೆ ಇಟ್ಬಿಟ್ಟು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ನಿಧಾನವಾಗಿ ಮಾಡ್ಕೊಳ್ಳಿ. ನಾನು ಫಸ್ಟ್ ಟೈಮ್ ತೊಗೊಂಬಂದಿರೋದು, ಅನುಭವ ಇರೋ ಥರ ಹೇಳ್ತೀನಿ ಅಷ್ಟೇ, ಯಾರು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಫೋನ್ ತೊಗೋಬೇಕಂದ್ರೆ ತುಂಬ ಕಷ್ಟ, ನನಗೆ ಗೊತ್ತು, ನಾನು ತುಂಬ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಹೇಳ್ತೀನಿ, ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ನೋಡಿ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕ್ಕೊಳ್ರಿ. ನೋಡಿ ಈ ಥರ ಇಲ್ಲಿ ಹಾಕ್ಕೊಂಡು ಕೂಡ ನಾವು ಮಾಡ್ಕೋಬೋದು, ಎಲ್ಲೂ ಹಾಕ್ಕೋಬೋದು. ಚೇರ್ಗೆ ಹಾಕ್ಕೋಬೋದು, ಸ್ಟೂಲ್ಗೆ ಹಾಕ್ಕೋಬೋದು, ಈ ಥರ ಬಾಗಿಲಿಗೆ ಹಾಕ್ಕೋಬೋದು, ಮತ್ತು ಈ ಥರ ಇದಕ್ಕೆ. ಆಮೇಲೆ ಇದಕ್ಕೆಲ್ಲ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕ್ಕೊಡ್ರಿ, ಏನು ಅಡ್ಡಿ ಇಲ್ಲ. ಅದ್ರ ಸ್ಟ್ಯಾಂಡ್ ತಗೊಂಡ್ರಮ್ಮ, ನಾವು ಏನಾದರೂ ಸ್ಟ್ಯಾಂಡ್ ತಗೋಬೋದಾಗಿತ್ತು. ಸ್ಟ್ಯಾಂಡು ದುಡ್ಡು ಜಾಸ್ತಿ ಅದಕ್ಕೆ. ನೋಡಿ ಇಲ್ಲಿ ಹಾಕ್ಬಿಟ್ಟು ನಾನು ಆರಾಮಾಗಿ ಇಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ಬೋದು. ತುಂಬ ಖುಷಿ ಆಗ್ತಿದೆ ನನಗೆ ನಿಜಕ್ಕೂ. ನಾನು ನಿಜವಾಗ್ಲೂ ಎಷ್ಟು ಕಷ್ಟಪಡ್ತಾ ಇದ್ದೆ ಗೊತ್ತಾ, ಹೇಳೋಕ್ಕಾಗಲ್ಲ. ಇಲ್ಲಿ ಫೋನ್ ಇಟ್ಕೊತಾ ಇದ್ದೆ, ಒಂದೊಂದು ಟೈಮ್ ಇಲ್ಲಿ ಇಟ್ಕೊತಾ ಇದ್ದೆ. ನೋಡಿ ಈ ಜಾಗದಲ್ಲಿ ಕೂಡ ನಾನು ಫೋನ್ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದೊಂದು ಟೈಮ್ ಇಲ್ಲಿ ಇಟ್ಕೊಳ್ಳೋದು, ಒಂದೊಂದು ಟೈಮ್ ಅದೇ ಪೇಂಟಿನ ಸ್ಟೂಲ್ ತೊಗೊಂಬಂದು ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇದ್ದೆ. ಇದು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ನಾನು ಮೊದಲೊಂದು ತೊಗೊಂಬಂದಿದ್ದೆ, ಅದು ಫೋನ್ ಇಟ್ರೇ ಬಿದ್ದೋಗ್ಬಿಡೋದು, ಹಾಗಾಗಿ ಅದು ಬೇಡ ಅಂತ ವಾಪಸ್ ಕೊಟ್ಟೆ. ಇದು ತುಂಬ ಚೆನ್ನಾಗಿದೆ, ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ. ಆದರೆ ಇಷ್ಟು ಉದ್ದ ಇದೆ ಅಷ್ಟೇ. ಎಷ್ಟು ಬರುತ್ತೆ, ಒಂದು ಮೊಳಕ್ಕೆ ಒಂದು 4 ಬಟ್ಟು ಜಾಸ್ತಿ ಇದೆ. ಇಷ್ಟು ಬರುತ್ತೆ, ತುಂಬ ಉದ್ದ ಬರುತ್ತೆ ಅಂತೇನಿಲ್ಲ, ಇಷ್ಟು ಬರುತ್ತೆ. ಇಷ್ಟು ಹೆಲ್ಪ್ ಆಗುತ್ತೆ. ಇದಕ್ಕೆ ಕೊಟ್ಟಿರೋ ರೇಟು, ಇದ್ರ ಲಿಂಕ್ ಎಲ್ಲ ನನಗೆ ಹಾಕಕ್ಕೆ ಬರಲ್ಲ. ಇದಕ್ಕೆ ಕೊಟ್ಟಿರೋದು ಎಷ್ಟು, 193 ರೂಪಾಯಿ ಕೊಟ್ಟಿದ್ದು. ಏನೋ ಒಂದು 7 ರೂಪಾಯಿ ಕಮ್ಮಿ ಅಷ್ಟೇ. 200 ರೂಪಾಯಿ 200 ರೂಪಾಯಿ ಕೊಟ್ಟಿದ್ದು. ಚೆನ್ನಾಗಿದೆ, ಇಷ್ಟ ಆಯ್ತು. 300 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೆ, ಅದು ಏನಕ್ಕೂ ಯೂಸ್ ಇಲ್ಲದೆ ಇರೋ ಥರ ಆಗಿತ್ತು. ಇದು ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ನಿಮಗೂ ಬೇಕಂದರೆ ಇದನ್ನು ಈ ರೀತಿ ನೀವು ಮೀಶೋದಲ್ಲಾಗಲಿ ಬೇರೆ ಆ್ಯಪ್ಗಳೆಲ್ಲ ಇರ್ತಾವಲ್ಲ, ಎಲ್ಲರಿಗೂ ಗೊತ್ತಿದೆ. ಈಗಿನ ಕಾಲದಲ್ಲಿ ಗೊತ್ತಿಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಸರ್ಚ್ ಮಾಡಿ ತೊಗೋಬೋದು. ಇದನ್ನ ನೀವು ಎಲ್ಲಿಗೆ ಬೇಕಂದ್ರೂ ತೊಗೊಂಡು ಹೋಗ್ಬೋದು. ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು, ನೋಡಿ ಈ ಥರ ಸುತ್ಕೊಂಡ್ಬಿಟ್ಟು ಇಷ್ಟಾಗುತ್ತೆ ಅಷ್ಟೇ. ಇದಕ್ಕೂ ಕೂಡ ಇದು ಸಪ್ರೇಟ್ ಆಗುತ್ತೆ, ಇದು ಕೂಡ ಸಪ್ರೇಟ್ ಮಾಡ್ಕೊಂಡು ಹಾಕೋಬಹುದು. ಓಕೆನಾ, ಇದು ಚೆನ್ನಾಗಿದೆ. ಹಂಗೆ ಏನಾದ್ರೂ ಜಾಸ್ತಿ ಕೋಪ ಬಂದಾಗ ಇದನ್ನ ಬಿಚ್ಬಿಟ್ಟು ಭಾಗ್ಯನ್ಗೆ ಹಿಂಗೆ ತಗೊಂಡು ನೋಡ್ಬಿಡೋದು. ಜಾಸ್ತಿ ಕೋಪ ಬಂದ ಭಾಗ್ಯ ಹೊಡಿಯೋಕ್ಕೂ ಯೂಸ್ ಆಗುತ್ತೆ ಕಣ್ರಿ. ಇದು ಚೆನ್ನಾಗಿದೆ, ಭಾಗ್ಯ ಹೊಡಿಯೋದು ಚೆನ್ನಾಗಿದೆ ಅಲ್ವಾ. ಭಾಗ್ಯನಿಗೆಲ್ಲ ಇದ್ರಲ್ಲಿ ಹೊಡೆದ್ಬಿಟ್ರೆ ಭಾಗ್ಯ ಇರ್ತಾಳ, ಇರಲ್ಲ ಅಲ್ವಾ.
ಚೆನ್ನಾಗಿದೆ, ಒಟ್ಟಲ್ಲಿ ಟೋಟಲ್ ಆಗಿ ಚೆನ್ನಾಗಿದೆ. ತುಂಬಾ ಸತಿ ಹೇಳ್ಬಿಟ್ಟೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ತುಂಬಾ ಇಷ್ಟ ಆಗ್ಬಿಟ್ರೆ ಹೇಳ್ಬಿಡ್ತೀನಿ. ನಂಗೆ ಭಾಗ್ಯನ್ಗೆ ಬಾಯಿಗೆ ಹಾಕ್ಬಿಡೋದು. ಈ ತರ ಕ್ಲಿಪ್ ಇಲ್ಲಿ ಫೋನ್ ಇಡಕ್ಕೆ ಇಟ್ಟು ಬಿಡ್ಲಾ? ಇಟ್ಬಿಡ್ಬೇಡ, ಸಾಕು ಇಷ್ಟೇ. ಓಕೆ, ನೋಡಿದ್ರಲ್ವಾ ಚೆನ್ನಾಗಿದೆ ಅಲ್ವಾ? ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾರಾದ್ರೂ ತಗೊಂಡಿದ್ರೆ, ಮತ್ತೆ ಯಾರಾದ್ರೂ ತಗೋಬೇಕಂದ್ರೂ ಕೂಡ ತಗೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ತುಂಬಾ ಒಳ್ಳೆ ಪ್ರಾಡಕ್ಟ್ ಇದು. ಮತ್ತೆ ಆರ್ಡರ್ ಮಾಡಿದ್ಮೇಲೆ ಫಸ್ಟ್ ಆರ್ಡರ್ ಬಂದ್ಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ, ಬಾಕ್ಸ್ ಓಪನ್ ಮಾಡಿ. ನಂತರ ಮೋಸ ಹೋಗಕ್ ಹೋಗ್ಬಿಡಿ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಒಂದು ಸತಿ ಮೋಸ ಹೋಗಿದ್ರೆ ಅದು ಇನ್ನೂ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ರಿಟರ್ನ್ ಹಾಕಿದೀವಿ, ತುಂಬಾ ಕಷ್ಟ ಪಡ್ತಾ ಇದೀವಿ. ಅದು 150 ಅಲ್ಲ, 600 ರೂಪಾಯಿ ಕೊಟ್ಟಿದ್ದೀನಿ ಅದಕ್ಕೆ. ಹಾಗಾಗಿ ಇದು ಕೂಡ ತುಂಬಾ ಹುಷಾರಾಗಿ ನೋಡಿ ತಗೊಂಡಿದೆ, ಪಕ್ಕ ಬಂದಿದೆ. ಓಕೆ, ಇದೊಂದು ಕಾರ್ಯಕ್ರಮ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಇವತ್ತಿನ ಬ್ಲಾಗ್ ಇಷ್ಟಿದೆ. ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಬಾಯ್ ಬಾಯ್, ನಮಸ್ಕಾರ. ಮೆಹಂದಿ ನಾನು ಹಾಕೊಂಡಿದ್ದೇನೆ. ಮೆಹಂದಿ ಹಾಕೊಂಡು ತೋರಿಸ್ತಾ ಇದಾರೆ ಮೇಡಮ್. ನೋಡು, ಸ್ಮೈಲಿ ಹಾಕೊಂಡಿದ್ದಾರೆ ಭಾಗ್ಯ. ಸಾಕವಾ? ಸರಿ.